ನಮಸ್ಕಾರ ವೀಕ್ಷಕರೇ, HTV ಕನ್ನಡದ ವಾರ್ತಾ ಪ್ರಸಾರಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಚಾಂದಿನಿ. ಮಾನ್ಯ ಕೇಂದ್ರದ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾದ ಶ್ರೀ HT ಕುಮಾರಸ್ವಾಮಿ ಅವರು ತಮ್ಮ ತವರು ಜಿಲ್ಲೆಯಾದ ಹಾಸನ ಜಿಲ್ಲೆಗೆ ಆಗಮಿಸಿ ಆಲೂರು ತಾಲೂಕಿನ ಹುಣಸವಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿದ ಗೋಪಾಲಕೃಷ್ಣ ಮತ್ತು ವೀರಭದ್ರಸ್ವಾಮಿ ದೇವಾಲಯದ ಕಳಶ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಗವಂತರ ಕೃಪೆಗೆ ಪಾತ್ರರಾದರು. ಇದೇ ಸಂದರ್ಭದಲ್ಲಿ ನೂತನವಾಗಿ ಪ್ರಾರಂಭವಾಗ್ತಾ ಇರುವ ರಾಜ್ಯಮಟ್ಟದ ಮನರಂಜನೆ ಮತ್ತು ಸುದ್ದಿವಾಹಿನಿಯಾದ ನಮ್ಮ HTV ಕನ್ನಡಕ್ಕೆ ಶುಭ ಹಾರೈಸಿದರು. ಕರ್ನಾಟಕದಲ್ಲಿ HTV ಅಂತಕ್ಕಂಥ ಒಂದು ಮಾಧ್ಯಮ ಪ್ರಾರಂಭ ಮಾಡಿ ಕನ್ನಡಿಗರಿಗೆ ಉತ್ತಮವಾದಂಥ ಸುದ್ದಿಗಳನ್ನು ಇದೇ ಸಂದರ್ಭದಲ್ಲಿ ಮಾನ್ಯ ಕುಮಾರಸ್ವಾಮಿ ಅವರು ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿ ರಾಜ್ಯ ಸರ್ಕಾರ 5 ಗ್ಯಾರಂಟಿಗಳನ್ನು ನೀಡಿ ನಮ್ಮ ರೈತರ ಮಕ್ಕಳ ಮೇಲೆ ತಲಾ 1 ಲಕ್ಷ ರೂಪಾಯಿಯಂತೆ ಸಾಲ ಹೊರಿಸಿದ್ದಾರೆ. ಇವರು ಅಧಿಕಾರಕ್ಕೆ ಬಂದ ನಂತರ 4.5 ಲಕ್ಷ ಕೋಟಿ ಸಾಲ ಇದ್ದದ್ದನ್ನ ಇಂದು 7,26,000 ಕೋಟಿ ರೂಪಾಯಿಗೆ ಸಾಲವನ್ನ ಏರಿಸಿದ್ದಾರೆ. ಇದೇ ರೀತಿ ಮುಂದುವರೆದ್ರೆ ಇನ್ನು 2 ವರ್ಷಗಳಲ್ಲಿ 10 ಲಕ್ಷ ಕೋಟಿ ಸಾಲ ಮಾಡ್ತಾರೆ. ಈ ಸಾಲ ನಿಮ್ಮ ಮೇಲೆ ಏರ್ತಾರೆ. ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿವಸಗಳಲ್ಲಿ ಇವರ ಅಧಿಕಾರ ಮುಗಿಯೋದ್ರೊಳಗೆ 10 ಲಕ್ಷ ಕೋಟಿ ಸಾಲದ ಹೊರೆಯಾಗಬಹುದು ಎಂದು ವಾಗ್ದಾಳಿಯನ್ನ ನಡೆಸಿದ್ರು. ಮುಂದಿನ ದಿವಸಗಳಲ್ಲಿ ನಮ್ಮ ರಾಜ್ಯ ರಾಮರಾಜ್ಯವಾಗಬೇಕೆಂದರೆ ತಾವೇ ತೀರ್ಮಾನ ಮಾಡಬೇಕೆಂದು ಕರೆ ನೀಡಿದ್ರು. ನಂತರ ನನ್ನ ತಾಯಂತಿರು, ಅಕ್ಕಂದಿರು, ನೀವುಗಳೆಲ್ಲ ತೀರ್ಮಾನ ಮಾಡಿ ಈ ಸರ್ಕಾರವನ್ನ ಕಿತ್ತೆಸೆಯಲು ಸರಿಯಾದ ತೀರ್ಮಾನ ಕೈಗೊಳ್ಳಬೇಕು ಅಂತ ಮನವಿ ಮಾಡಿದ್ರು. ನಾನು ಕೇಂದ್ರದ ಮಂತ್ರಿಯಾದ ನಂತರ ಆಂಧ್ರಪ್ರದೇಶದಲ್ಲಿ ಕೈಗಾರಿಕೆ ಉತ್ಪನ್ನಕ್ಕೆ ಸಂಬಂಧಪಟ್ಟಂತೆ ಬಹಳ ಒತ್ತು ನೀಡಿದ್ನು. ಅದಕ್ಕೆ ಆ ರಾಜ್ಯ ಸರ್ಕಾರವು ನಿರುದ್ಯೋಗ ನಿವಾರಿಸಲು ಎಲ್ಲಾ ರೀತಿಯ ಸಹಕಾರ ಮತ್ತು ಬೆಂಬಲ ನೀಡಿತು. ಆದರೆ ಕರ್ನಾಟಕ ರಾಜ್ಯದಲ್ಲಿ ಈ ರಾಜ್ಯ ಸರ್ಕಾರವು ನಮಗೆ ಯಾವುದೇ ರೀತಿ ಬೆಂಬಲ ನೀಡ್ತಾ ಇಲ್ಲ. ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರವು ರಾಜ್ಯದ ಅಭಿವೃದ್ಧಿಯನ್ನ ಮತ್ತು ನಿರುದ್ಯೋಗ ಸಮಸ್ಯೆಯನ್ನ ಪರಿಹರಿಸದೆ ಕೇವಲ ಸಿಎಂ ಕುರ್ಚಿಗಾಗಿ ಕಿತ್ತಾಡ್ತಿದ್ದಾರೆ ಎಂದು ತೀವ್ರ ವಾಗ್ದಾಳಿ ನಡೆಸಿದ್ರು. ಇದೇ ಸಂದರ್ಭದಲ್ಲಿ ನಮ್ಮ HTV ಕನ್ನಡದ ಸಂಪಾದಕರಾದಂತಹ ಹಾಗೂ ವಕೀಲರಾದಂತಹ ಜಿ ದೇವರಾಜೇಗೌಡರು ಉಪಸ್ಥಿತರಿದ್ದು ರಾಜ್ಯ ರಾಜಕಾರಣದ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿದರು. ಇದಾಗಿದೆ ಹೊತ್ತಿನ ವಾರ್ತಾ ಪ್ರಸಾರ. ಮತ್ತೊಮ್ಮೆ ಸಿಗುವ ಮುಂದಿನ ವಾರ್ತಾ ಪ್ರಸಾರದಲ್ಲಿ. ನಮಸ್ಕಾರ.